ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಚಿರೋಟಿ ರವೆ ಮತ್ತು ಬೆಲ್ಲವನ್ನು ಬಳಸ್ಕೊಂಡು ತುಂಬಾ ರುಚಿಕರವಾಗಿ ಅಷ್ಟೇ ಸಾಫ್ಟಾಗಿ ಪಡ್ಡುವನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡ್ಕೊಂಡು ಬರೋಣವಾ. ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತಂದರೆ ಏನೂ ಕೂಡ ಬೇಡ, ಯಾವುದೇ ಸೋಡವನ್ನು ಕೂಡ ಹಾಕದೆ ಇಲ್ಲಿ ಮಾಡಿರೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಈ ಸಾಫ್ಟ್ ಪಡ್ಡು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. 1 ಕಪ್ಪು ಅಳತೆಯಿಂದ 250 ml ಕಪ್ಪಾಗಿರುತ್ತೆ ಇದು. ಅದರಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ಇದು ತುಂಬ ಫೈನ್ ಆಗಿರುವಂತಹ ರವೆ ಆಗಿರುತ್ತೆ. ನೀವು ಬಾಂಬೆ ರವೆಯನ್ನು ಹಾಕೋದು ಬೇಡ, ಇದನ್ನೇ ಹಾಕಿ, ಚಿರೋಟಿ ರವೆಯನ್ನೇ ಹಾಕಿ. ಈಗ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಪಕ್ಕಕ್ಕೆ ಇಡೋಣ. 1 ರಿಂದ 2 ನಿಮಿಷಗಳ ಕಾಲ ನೆನೆದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಟೈಮ್ ನೆನೆಸೋದು ಬೇಡ. ಚಿರೋಟಿ ರವೆ ಆಗಿರೋದ್ರಿಂದ ಬಹಳ ಬೇಗನೆ ನೆನೆಯುತ್ತೆ. ಈಗಾಗಲೇ ನೆನೆದಾದ ಬಳಿಕ ನಾನೀಗ ಈಚೆ ಕಡೆ ತೆಗೆದು ತೋರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಹಾಕುವಂಥದ್ದು ಒಣ ಕೊಬ್ಬರಿ ತುರಿ. ಅಂದರೆ ನಾನಿದನ್ನು ಹೊರಗಡೆ ಸ್ಕಿನ್ ಏನಿದೆ ನೋಡಿ ಒಣ ಕೊಬ್ಬರಿದ್ದು, ಅದನ್ನೆಲ್ಲ ಬ್ರೌನ್ ಪೋರ್ಷನನ್ನು ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಫೈನಾಗಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ಈಗ ಚಿರೋಟಿ ರವೆ ನೆಂದಿರೋದಕ್ಕೆ ಹಾಕ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ತಗೊಳ್ಳಿ. ಅದು ಕೂಡ ಈಗ ನೀವು ಒಣ ಕೊಬ್ಬರಿ ಇಲ್ಲ ಅಂತಂದರೆ ಹಸಿ ಕಾಯಿ ತುರಿಯನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಸ್ವಲ್ಪ ಅದನ್ನು ಸಹ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಬಟ್ ನೀರು ಹಾಕದೆ ನೀವು ರುಬ್ಕೊಳ್ಬೇಕಾಗುತ್ತೆ ಅದನ್ನು ಸಹ. ಬಟ್ ನಿಮಗೆ ಆ ಕಾಯಿಗಿಂತ ಈ ಒಣ ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಪಡ್ಡು ಬರುತ್ತೆ. ಈಗಾಗಲೇ ಒಣ ಕೊಬ್ಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಮ್ಮೆ. ಇದನ್ನು ಈಗ ಸೈಡಲ್ಲಿ ಇಡೋಣ. ನಂತರ ಇದಕ್ಕೆ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಬೇಕು. ಬೆಲ್ಲ ಪಾಕ ಅಂದರೆ ಜಸ್ಟ್ ಒಂದು ಕರಗಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಯಾವ ಕಪ್ಪು ಅಳತೆಯಿಂದ ಚಿರೋಟಿ ರವೆ ಮತ್ತು ಕಾಯಿ ತುರಿಯನ್ನೆಲ್ಲ ತಗೊಂಡಿದ್ದೀವಿ ನೋಡಿ, ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸಹ ತಗೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ನೋಡಿ, ಬೆಲ್ಲವನ್ನು ಚೆನ್ನಾಗಿ ಕರಗಿಸಿದ್ದೀನಿ ಈಗಾಗಲೇ. ಇಷ್ಟು ಕರಗಿದರೆ ಸಾಕಾಗುತ್ತೆ. ಬೆಲ್ಲ ಎಲ್ಲ ಆಲ್ಮೋಸ್ಟ್ ನೀರಾದರೆ ಸಾಕು. ಇನ್ನು ಬಿಸಿ ಇರುವಾಗಲೇ ಇದನ್ನು ನಾವು ಚಿರೋಟಿ ರವೆ ಮತ್ತು ಕಾಯಿಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಶೋಧಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಶೋಧಿಸ್ಕೊಳ್ಳಿ. ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅಂತ ನಾವು ಶೋಧಿಸ್ಕೊಂಡ್ರೆ ನಮಗೇನೋ ಮನಸ್ಸಿಗೆ ಸಮಾಧಾನ ಇರುತ್ತೆ. ಈಗ ಶೋಧಿಸಿರುವಂತಹ ಈ ಬಿಸಿ ಬಿಸಿಯಾದಂತಹ ಬೆಲ್ಲದ ನೀರನ್ನು ನೋಡಿ ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟಾಗಬಾರ್ದು, ಆ ಥರ ಇದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 4 ಗಂಟೆಗಳ ಕಾಲ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಅಂದರೆ ಜಸ್ಟ್ ಒಂದು ಫರ್ಮೆಂಟ್ ಆಗೋದಕ್ಕೆ ಬಿಡೋದಷ್ಟೇ 4 ಗಂಟೆ. ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪಡ್ಡು. ಈಗಾಗಲೇ ನೆನೆಯೋದಕ್ಕೆ ಅಂದರೆ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. 4 ಗಂಟೆಗಳ ನಂತರ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹಿಟ್ಟಿನ ಹದವನ್ನು ನೀವು ನೋಡ್ಕೊಳ್ಬೋದು. ನೀರು ಬೇಕಂದರೆ ಹಾಕ್ಕೊಳ್ಬೋದು. ಬಟ್ ಬೆಲ್ಲ ಹಾಕಿರೋದ್ರಿಂದ ನೀರಿನ ಅಂಶ ಅದರಲ್ಲೇ ಇರುತ್ತೆ, ಹಾಗಾಗಿ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೂ ನಿಮಗೆ ಬೇಕು ಅಂತಂದರೆ ಒಮ್ಮೆ ಪಡ್ಡನ್ನು ಮಾಡಿಕೊಂಡು ಮತ್ತೆ ನೀವು ನೀರಿನ ಹದವನ್ನು ನೋಡಿಕೊಂಡು ಹಾಕ್ಕೊಳ್ಬೋದು. ಈಗಾಗಲೇ ಸಾಕು, ಇದು ನೀರಿನ ಹದ ಕರೆಕ್ಟಾಗಿ ಇದೆ. ಇನ್ನು ಪಡ್ಡು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದರಲ್ಲಿ 1/4 ಅಂಶದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಮತ್ತು ಇದನ್ನು 1 ಸೌಟಾಗುವಷ್ಟು ಹಾಕ್ಕೊಂಡು ಬಂದರೆ ಆಯಿತು. ನಾವಿಲ್ಲಿ ನ್ಯಾಚುರಲ್ಲಾಗಿ ಇದನ್ನು ಫರ್ಮೆಂಟ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾವೀಗ ಇಮಿಡಿಯೇಟ್ ಆಗಬೇಕು ಅಂತ ಅದಕ್ಕೆ ಈನೋ ಆಗಲಿ, ಸೋಡಾ ಆಗಲಿ, ಈ ಥರದ್ದನ್ನೆಲ್ಲ ಹಾಕಿ ನ್ಯಾಚುರಲ್ ಆಗಿರುವಂತಹ ಪ್ರೊಸೆಸನ್ನು ನಾವು ಎಲ್ಲಿ ಕಡೆಗಣಿಸ್ತಿದ್ದೀವೋ ಅಂತ ನನಗೆ ಕೆಲವೊಮ್ಮೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರನೇ ಮಾಡ್ಕೊಳ್ಳಿ. ಮಕ್ಕಳಿಗೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ತಿನ್ನಬೇಕು ಅಂತ ಇರುತ್ತೆ, ಬಟ್ ಆ ಥರ ನಾವು ಸಾಫ್ಟ್ ಮಾಡಿಕೊಂಡು ಅಂದರೆ ಆರ್ಟಿಫಿಷಿಯಲ್ ಆಗಿ ಹಾಕೋದ್ರ ಬದಲಾಗಿ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ 1ನೇ ಸಲದ್ದು ನೋಡಿ, ಒಂದು ಸೈಡ್ ಕಂಪ್ಲೀಟಾಗಿ ನೋಡಿ ಈ ಕಲರಿಗೆ ಬರಬೇಕು. ನಂತರ ಉಲ್ಟಾ ಮಾಡಿಕೊಂಡು ತುಂಬ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಎದ್ಕೊಂಡು ಕೂಡ ಬರುತ್ತೆ. ಇದನ್ನು ನೀವು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡಿ. ಕಾಲ್ ಮಾಡ್ತಾರೆ ಮಕ್ಕಳು, ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ. ಮತ್ತು ಇಲ್ಲಿ ಚಿರೋಟಿ ರವದ ಬದಲಾಗಿ ನೀವು ಬಾಂಬೆ ರವೆಯನ್ನು ಕೂಡ ಹಾಕ್ತೀರಿ ಅಂತ ಆದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ಒಂದು ಸ್ವಲ್ಪ ಅದನ್ನು ರುಬ್ಬಬೇಕಾಗತ್ತೆ. ಅಂದರೆ ಅದು ಸ್ವಲ್ಪ ನಿಮಗೆ ಜಾಸ್ತಿಯಾಗಿ ನೆನೆಯೋದಕ್ಕೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಈಗಾಗಲೇ 2 ಬದಿಯನ್ನು ಸಹ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನಂತರ ನೋಡಿ ಎಲ್ಲವನ್ನು ಸಹ ತೆಗಿತಾ ಇದ್ದೀನಿ. ಇನ್ನು 2ನೇ ಬಾರಿಗೆ ಕೂಡ ಅದೇ ರೀತಿಯಾಗಿ
ನೀಟಾಗಿ ಹಾಕ್ಕೊಳ್ಳೋಣ. ಈ ಸಿಹಿ ಪಡ್ಡು ಏನು ಅಂತಂದರೆ ಜಾಸ್ತಿ ಟೈಮ್ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬಾರ್ದು. ಹೆಚ್ಚಂದರೆ ಒಂದು 5 ಗಂಟೆಗಳ ಕಾಲ ಬಿಡ್ಬೋದು. ಆಮೇಲೆ ನಾವು ಇಮಿಡಿಯೇಟಾಗಿ ಮಾಡಿಕೊಳ್ಳೇಬೇಕು. ಜಾಸ್ತಿ ಟೈಮ್ ಇದನ್ನು ಇಟ್ಟು 7ರಿಂದ 8 ಗಂಟೆ ಎಲ್ಲ ಇಟ್ಟು ನಾವು ಹುಳಿ ಬರೋದಕ್ಕೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅಂದರೆ ಹುಳಿಯ ಅಂಶ ಮುಂದಾಗಿ ಇರುತ್ತೆ. ಈ ಬೆಲ್ಲ ನಮಗೆ ಜಾಸ್ತಿ ಇದರಲ್ಲಿ ಗೊತ್ತಾಗಬೇಕು, ಬೆಲ್ಲದ ಅಂಶ ಗೊತ್ತಾಗಬೇಕು ಅಂತಂದರೆ ಒಂದು 3 ಗಂಟೆ ಅಲ್ಲ, ಒಂದು 4ರಿಂದ 5 ಗಂಟೆ ಅಷ್ಟೊತ್ತು ಟೈಮನ್ನು ನಾವಿದಕ್ಕೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟರೆ ಸಾಕಾಗತ್ತೆ. ಈಗಾಗಲೇ 2ನೇ ಬಾರಿಯದ್ದನ್ನು ಸಹ ಮಗುಚಿ ಹಾಕ್ತಾ ಇದ್ದೀನಿ. ತೆಗೆಯೋದಕ್ಕೆ ಸಹ ಹಾಗೆಯೇ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂತಂದರೆ ನಾನು ನೆನೆಸಿಯೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಅಷ್ಟೇ ಸೂಪರಾಗಿ ಬಂದಿದೆ. ಈಗಾಗಲೇ 2ನೇ ಬಾರಿಯದ್ದನ್ನು ಸಹ ತೆಗೆದಿದ್ದಾಯಿತು. ನಂತರ ಈಗ ನೋಡ್ಬೋದು ಎಲ್ಲ ಪಡ್ಡು ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿಕೊಂಡು ಬಂದಿತ್ತು ಮತ್ತು ಸಾಫ್ಟಾಗಿ ಒಳಗಡೆ ಜೇನುಗೂಡು ಥರ ಟೆಕ್ಸ್ಚರ್ ಕೂಡ ಅಷ್ಟೇ ಸೂಪರಾಗಿ ಬಂದಿತ್ತು. ಇವತ್ತಿನ ಈ ಸಾಫ್ಟ್ ಪಡ್ಡು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಸಹ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಹೊಸ ರೆಸಿಪಿಗಳಿಗಾಗಿ ಹವ್ಯಕ ಪಾಕಶಾಲೆಯನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.